ಎಎನ್ಎಫ್ ಅಲ್ಲಿ ನಕ್ಸಲ್ ಚಟುವಟಿಕೆಗಳನ್ನು ನಿಗ್ರಹ ಮಾಡೋದಕ್ಕೆ ಎಎನ್ಎಫ್ಗೆ ಕೋಟ್ಯಾಂತರ ರೂಪಾಯಿ ಸರ್ಕಾರ ಖರ್ಚು ಮಾಡ್ತಾ ಇದೆ. ಈಗ 6 ಮಂದಿ ಉಳಿದಿರುವಂಥ ಎಲ್ಲ ನಕ್ಸಲರು ಶರಣಾಗತರಾಗೋದ್ರಿಂದ ಆ ಭಾಗದಲ್ಲಿ ಕೂಡ ನಕ್ಸಲ್ ಮುಕ್ತ ಪ್ರದೇಶ ಅಲ್ಲ. ನೀವು 6 ಮಂದಿ ಅನ್ನೋದನ್ನು ಹೇಗೆ ಮಾಡ್ತೀರಿ? ಹಾಗಾದ್ರೆ ರಾಜ್ಯದಲ್ಲಿ ನಕ್ಸಲರು ಯಾರ್ಯಾರಿದ್ದಾರೆ ಅನ್ನುವಂಥ ಪಟ್ಟಿ ರಾಜ್ಯ ಹತ್ರ ಇದೆಯಾ? ಇದು 6 ಮಂದಿಗೆ ಮಾತ್ರ ಸೀಮಿತನಾ? ಇವರು ನಗರಕ್ಕೆ ಬಂದ ನಂತರ ಮತ್ತೆ ಇಲ್ಲಿ ಕಾಡಿಗೆ ಕಳಿಸುವಂಥ ರಿಕ್ರೂಟ್ಮೆಂಟ್ ಸೆಂಟರನ್ನು ಮಾಡ್ತಾರೆ. ಅದಕ್ಕೆ ಸಾಹಿತ್ಯ ರೂಪದಲ್ಲಿರ್ಬೋದು ಅಥವಾ ಇನ್ಯಾವುದೋ ಸಂಘಟನೆಯ ಹೆಸರಿನಲ್ಲಿ ಬೇರೆ ಬೇರೆ ರೀತಿಯಾದ ಸಂಘಟನೆಗಳು ಕೂಡ ಹುಟ್ಕೊಂಡಿದೆ. ಅದಕ್ಕೆ ನಾನು ಹೇಳುವಂಥದ್ದು, ನಾವು ಇನ್ನೂ ಕೂಡ ವಿರೋಧ ಮಾಡಿದ್ವಿ. ಇಷ್ಟೇ ಜನ ನಕ್ಸಲರಿದ್ದಾರೆ ಅಂತೇಳಿ ಸರ್ಕಾರಕ್ಕೆ ಎಲ್ಲಿ ಗೊತ್ತಿದೆ? ಹಾಗಾರೆ ಕಾಡಿನಲ್ಲಿರುವಂಥವ್ರು ರಾಜ್ಯದವರ, ಅಂತರ್ರಾಜ್ಯದವರು, ಅಂತರ್ಜಿಲ್ಲೆನವರ ಎಷ್ಟು ಪಟ್ಟಿ ಇದೆ? ಇದು ಯಾವುದೂ ಇಲ್ಲ. ಕಾಲಕ್ಕೆ ಬಂದಾಗ ಅವು 6 ಜನ ಇದ್ದಾರೆ, 4 ಜನ ಇದ್ದಾರೆ ಅನ್ನುವಂಥದ್ದು ಸರಿಯಲ್ಲ. ಹಾಗಾದ್ರೆ ಸರ್ಕಾರ ಪಟ್ಟಿ ಬಿಡುಗಡೆ ಮಾಡಲಿ. ಇನ್ಯಾರು ಅಡಿಷನ್ ಆದರೆ ಸರ್ಕಾರ ಅದಕ್ಕೆ ಉತ್ತರ ಕೊಡಲಿ. ಸರ್ಕಾರ ನೋಡಿ, ಮುಖ್ಯವಾಹಿನಿಗೆ ಬರೋದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಅಪರಾಧಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದಂಥವ್ರು ನ್ಯಾಯಾಲಯಕ್ಕೆ ಶರಣಾಗಬೇಕು. ಶಾಂತಿಗಾಗಿ ನಾಗರಿಕ ವೇದಿಕೆಯ ಮುಂದೆ ಶರಣಾಗೋದಲ್ಲ. ಶಾಂತಿಗಾಗಿ ನಾಗರಿಕ ವೇದಿಕೆಯಲ್ಲಿ ಯಾರ್ಯಾರಿದ್ದಾರೆ? ಹೆಂಗಾಗತ್ತೆ? ಅದಕ್ಕೆ ಹೇಳ್ತಾ ಇರೋದು. ಹಾಗಾದ್ರೆ ಇಲ್ಲಿ ತನಕ 27ಕ್ಕೂ ಹೆಚ್ಚು ಜನರ ಹತ್ಯೆ ಕರ್ನಾಟಕದಲ್ಲಾಗಿತ್ತು. ಹಾಗಾದ್ರೆ ಅದು ಮಾಫಿನಾ? ನಕ್ಸಲರ ಮುಖಾಂತರವೇ ಪೊಲೀಸರ ಹತ್ಯೆಗಳಾಗಿತ್ತು, ಅದಕ್ಕೆ ಇದು ಮಾಫಿನಾ? ಹಾಗಾದ್ರೆ ಅವ್ರ ಮೇಲೆ ಹಾಕಿರುವಂಥ ಎಲ್ಲ ಮೊಕದ್ದಮೆಗಳು ವಾಪಸ್ ತೆಗೆದುಕೊಂಡು ಬಿಡ್ತೀರಾ? ಹೋರಾಟದ ಮುಖಾಂತರ ಅಲ್ಲಿರುವಂಥ ಯುವಕರನ್ನ, ಅದರಲ್ಲೂ ವಿಶೇಷವಾಗಿ ನಾವು ಆ ಜಿಲ್ಲೆಯ ಯುವಕರು ಭಾಳ ಕಡಿಮೆ, ಬೆರಳೆಣಿಕೆಯಲ್ಲಿ 1-2 ಬೇರೆ ಬೇರೆ ರಾಜ್ಯದವರು, ಸಾಕೇತ ರಾಜನೇ ಯಾವ ರಾಜ್ಯದವರು, ಬೇರೆ ಬೇರೆ ರಾಜ್ಯದವ್ರನ್ನ ಕರ್ಕೊಂಡು ಬಂದು ಇಲ್ಲಿ ನಕ್ಸಲ್ ಚಟುವಟಿಕೆಗೆ ಕುಮ್ಮಕ್ಕನ್ನು ಕೊಟ್ಟು ಇಲ್ಲಿರುವಂಥ ಪರಿಸ್ಥಿತಿಯನ್ನು ಅಶಾಂತವಾಗಿ ನಿರ್ಮಾಣ ಮಾಡ್ತಾ ಇರುವಂಥದ್ದು ಸರಿಯಲ್ಲ. ಇದ್ರ ಬಗ್ಗೆ ಒಂದಿಷ್ಟು ಚಿಂತನೆಗಳು ನಡಿಬೇಕಾಗಿತ್ತು. ಆ ಭಾಗದ ಸಮಸ್ಯೆಗಳ ಜೊತೆಗೆ ಬದುಕ್ತಾ ಇರುವಂಥವ್ರು ನಾವು ಯಾವತ್ತೂ ಕೂಡ ನಮ್ಮನ್ನು ಸಂಪರ್ಕ ಮಾಡಲಿಲ್ಲ. ಅದ್ರ ವಿರುದ್ಧ ಹೋರಾಟಗಳನ್ನು ಮಾಡ್ಕೊಂಡು ಬಂದಂಥವ್ರು. ಹಣ ಕೊಟ್ಟು ಪ್ಯಾಕೇಜ್ ಕೊಡೋದನ್ನು ನಾನು ವಿರೋಧಿಸ್ತೇನೆ. ಹೌದು, ಹಣ ಕೊಟ್ಟು ಪ್ಯಾಕೇಜ್ ಹಣವನ್ನು ಕೊಟ್ಟು ನೀವು ಶರಣಾಗತಿಯನ್ನು ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಹೌದು. ಈಗ ಇವತ್ತು ಅವರ ಲೀಗಲ್ ಪ್ರೊಸೀಜರ್ ಆಗಲಿ, ಲೀಗಲ್ ಪ್ರೊಸೀಜರ್ ನ್ಯಾಯಾಲಯಕ್ಕೆ ಶರಣಾಗಲಿ. ಅವರು ಒಂದು ನಿಮಿಷ ಮುಗಿಸ್ತೇನೆ. ನ್ಯಾಯಾಲಯಕ್ಕೆ ಮುಗಿಸ್ತೀನಿ. ನ್ಯಾಯಾಲಯ ಶರಣಾಗಲಿ. ನ್ಯಾಯಾಲಯ ಕೊಡುವಂಥ ವ್ಯವಸ್ಥೆಯ ತಪ್ಪಿಗೆ ಕೋರ್ಟ್ ಏನಾರು ತೀರ್ಪು ಕೊಟ್ಟರೆ ಅದಕ್ಕೆ ಎಲ್ಲರೂ ನಾಗರಿಕ ಸಮಾಜ ಅದಕ್ಕೆ ತಲೆ ಬಗ್ಗಿಸ್ತೀವಿ. ಆದರೆ ಅದಕ್ಕಿಂತ ಮುಂಚೆಯೇ ನೀವು ಅವರಿಗೆ ABC ಪ್ಯಾಕೇಜ್ಗಳನ್ನು ಹೇಗೆ ಘೋಷಣೆ ಮಾಡ್ತೀರಿ? ಬಂದೂಕನ್ನು ಇಟ್ಕೊಂಡವ್ರಿಗೆ ಇಷ್ಟು ಹಣ, ಬಂದೂಕನ್ನು ಇಟ್ಕೊಳ್ಳೋದಲ್ಲರಿಗೆ ಇಷ್ಟು ಹಣ, ಹೊರ ರಾಜ್ಯದವ್ರಿಗೆ ಇಷ್ಟು ಹಣ, ರಾಜ್ಯದವ್ರಿಗೆ ಇಷ್ಟು ಹಣ. ಯಾವ ನ್ಯಾಯ ಇದು? ಅದನ್ನೇ ತಪ್ಪು ಅಂತ ಹೇಳಿದ, ಅದನ್ನೇ ವಿರೋಧಿಸ್ತಾ ಇರೋದು, ಅದನ್ನೇ ವಿರೋಧ ಮಾಡ್ತಾ ಇರೋದು. ಎಲ್ಲಿ ಮಾಡಿದ್ರು ಅದನ್ನು ವಿರೋಧ ಮಾಡ್ತಾ ಇದ್ದೀವಿ. ನಕ್ಸಲರಿಗೆ ಹಣವನ್ನು ಕೊಟ್ಟು ನಾಳೆ ರಾಮೇಶ್ವರ ಕೆಫೆನಲ್ಲಿ ಬಾಂಬ್ ಇಟ್ಟವನು ಕೂಡ ನಾಳೆ ಶರಣಾಗತಿ ಅಂತ ಹೇಳ್ತಾನೆ. ಅವನಿಗೆ ನೀವು ಹಣ ಕೊಟ್ಟು ಕರ್ಕೊಳ್ಳಿ. ಅದಕ್ಕೆ ಹೇಳಿ, ಹಂಗೆ ಮಾಡೋಕ್ಕಾಗತ್ತಾ? ಸಿದ್ದರಾಮಯ್ಯ ಸರ್ಕಾರ ಅದಕ್ಕೂ ಮುಂದೋಗ್ಬಿಡ್ಬೋದು. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟಂಥ PFIನವರಿಗೂ ಕೂಡ ಕೇಸ್ ವಾಪಸ್ ತೆಗೆದುಕೊಂಡ್ರಲ್ಲ. ಈ ರೀತಿ ಹಣ ಕೊಟ್ಟು ಪ್ಯಾಕೇಜ್ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ಹಣ ಕೊಟ್ಟು ಪ್ಯಾಕೇಜ್ ಮಾಡಲಿಲ್ಲ. ಮತ್ತೆ 1 ವಾರದಲ್ಲಿ ಈ ರೀತಿಯಂಥ ಪ್ರಕ್ರಿಯೆಗಳು ಹೇಗೆ ವೇಗ ತೆಗೆದುಕೊಂಡ್ಬಿಡ್ತು? ವಿಕ್ರಮ್ಗೌಡ ಹತ್ಯೆ ಆಗ್ತಿದ್ದಂಗೆ ಹೇಗೆ ಇದಕ್ಕೆ ವೇಗ ತೆಗೆದುಕೊಂಡ್ಬಿಡ್ತು? ಈ ಕುರಿತಂತ ಒಂದಿಷ್ಟು ಚರ್ಚೆಗಳಾಗಲಿಲ್ಲ.